ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಪಂಚಭೂತಗಳನ್ನು, ಈ ಬ್ರಹ್ಮಾಂಡವನ್ನು ಯಾರು ಸೃಷ್ಟಿಸಿದರು? ಪಂಚಭೂತಗಳನ್ನು ಪರಮಾತ್ಮ ನಿರಾಕಾರ ಶಿವ ರಚಿಸಿದ. ಪಂಚಭೂತಗಳು ಅಂದರೆ ಏನು? 5 ಎಲಿಮೆಂಟ್ಸು ಅಂದರೆ 5 ತತ್ವಗಳು. ಈ ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಪರಮಾತ್ಮನು ಈ ಜಗತ್ತನ್ನು 5 ಅಂಶಗಳಿಂದ ಸೃಷ್ಟಿ ಮಾಡ್ತಾನೆ. ಒಂದು ಭೂಮಿ, ನಂತರ ಬೆಂಕಿ, ನಂತರ ನೀರು, ನಂತರ ಗಾಳಿಯ ನಂತರ ಆಕಾಶ. ಹೀಗೆ 5 ತತ್ವಗಳು, ಪಂಚತತ್ವಗಳಿಂದ ನಿರ್ಮಾಣ ಆಗಿದೆ ಈ ಜಗತ್ತು. ಅದೇ ರೀತಿ ಅದೇ ಪಂಚತತ್ವಗಳಿಂದ ಆಗಿದೆ ಈ ಶರೀರ. ಈ ಶರೀರ ಅಂತಂದರೆ ಬರೀ ಮಾನವ ಶರೀರ ಅಷ್ಟೇ ಅಲ್ಲ, ಯಾವುದೇ ಪ್ರಾಣಿ ಮತ್ತು ಪಕ್ಷಿಗಳು ಈ ಎಲ್ಲ ಯಾವ್ಯಾವ ಈ ದೇಹವನ್ನು ಧಾರಣೆ ಮಾಡಿದ್ದಾವೋ ಅವೆಲ್ಲವೂ ಕೂಡ ಈ ಪಂಚತತ್ವಗಳಿಂದ ಆಗಿರ್ತಕ್ಕಂಥದ್ದು. ಈ ಪಂಚತತ್ವಗಳನ್ನು ಉತ್ಪತ್ತಿ ಮಾಡಿದವನು ಯಾರಪ್ಪ ಅಂತಂದರೆ ಪರಮಾತ್ಮ ಶಿವ. ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ, ಪಂಚಭೂತಗಳನ್ನು ಉತ್ಪತ್ತಿ ಮಾಡಿದವನು ಶಿವನು, ಅಂಡಜಗಳನ್ನು ರಚಿಸಿದವನು ಶಿವನು, ಪಿಂಡಜಗಳನ್ನು ರಚಿಸಿದವನು ಶಿವನು, ಚತುರ್ಭುಜ ಈ ಜಗತ್ತನ್ನು ಅಂದರೆ ಚತುರ್ದಶೆ ಅಂತ ದಿಕ್ಕುಗಳು, ಎಷ್ಟೇ ದಿಕ್ಕುಗಳು ಅಂದ್ಕೊಳ್ಳಿ, 4 ದಿಕ್ಕಲ್ಲ 10 ದಿಕ್ಕುಗಳು ಅಂತ ಅಂದ್ಕೊಳ್ಳಿ, ಎಷ್ಟೇ ದಿಕ್ಕುಗಳು ಅಂತ ಅಂದ್ಕೊಳ್ಳಿ, ಆ ಜಗತ್ತನ್ನು ರಚಿಸಿದವನು ಪರಮಾತ್ಮ ಶಿವ. ಶತಕೋಟಿ ವಿಸ್ತೀರ್ಣದ ಅನಂತಕೋಟಿ ಬ್ರಹ್ಮಾಂಡಾದಿ ಲೋಕಾಂಗಗಳನ್ನೆಲ್ಲವನ್ನೂ ಕೂಡ ಸೃಷ್ಟಿಸಿದವನು ಪರಮಾತ್ಮ ಶಿವ. ಅವನು ಒಬ್ಬನೇ ಎಂಬುದಾಗಿ ನಮ್ಮ ಶರಣರು ಎಲ್ಲರೂ ಹೇಳ್ತಾರೆ. ಯಾಕೆ ಅಂತಂದರೆ ಈ ಜಗತ್ತನ್ನು, ಈ ಬ್ರಹ್ಮಾಂಡವನ್ನು, ಈ ಭೂಲೋಕವನ್ನು, ಈ ಪ್ರಕೃತಿಯನ್ನು, ಈ ಚರಾಚರಗಳನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದವನು ಏಕೈಕ ನಿರಾಕಾರ ಪರಮಾತ್ಮ ಶಿವ ಅಂತಕ್ಕಂಥದ್ರಲ್ಲಿ ಡೌಟೇ ಬೇಡ. ಆದ್ದರಿಂದ ಪಂಚಭೂತಗಳನ್ನು ಸೃಷ್ಟಿಸಿದವನು ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ, ಈ ಪಂಚತತ್ವಗಳನ್ನು ರಚಿಸಿದವನು ಪರಮಾತ್ಮ ನಿರಾಕಾರ ಶಿವ. ಶಿವನಿಗೆ ತಂದೆ ತಾಯಿಗಳಿಲ್ಲವಾ? ಶಿವನಿಗೆ ತಂದೆ ತಾಯಿಗಳಿಲ್ಲ. ತಂದೆ ತಾಯಿಗಳು ಇರುವವರು ದೇವರಲ್ಲ. ಇವಾಗ ಈಶ್ವರನಿಗೆ ಅಂದರೆ ಪಾರ್ವತಿಪತಿಗೆ, ಶಂಕರನಿಗೆ ತಂದೆ ತಾಯಿಗಳಿದ್ದಾರೆ. ಆದ್ದರಿಂದ ಪಾರ್ವತಿಪತಿ ಶಂಕರನನ್ನು ನಾವು ದೇವರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಅಂದರೆ ಪರಾತ್ಮ ವಸ್ತು ಆ ಪರಮಾತ್ಮ ಶಿವನಿಗೆ ತಂದೆ ತಾಯಿಗಳು ಇಲ್ಲ, ಬಂಧು ಬಳಗವಿಲ್ಲ, ಹೆಂಡತಿ ಮಕ್ಕಳು ಇಲ್ಲ. ಯಾವ ದೇವರಿಗೆ ತಂದೆ ತಾಯಿಗಳಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಕುಟುಂಬವಿಲ್ಲ, ಭವಬಂಧನವಿಲ್ಲವಲ್ಲ, ಅಂಥವರನ್ನು ಮಾತ್ರ ನಾವು ಶಿವ ಅಂತ ಕರಿಬೇಕೇ ಹೊರತು ದೇವರು ಅಂತ ಕರಿಬೇಕೇ ಹೊರತು ದೇಹಧಾರಿಗಳಾಗಿ ಈ ಭೂಲೋಕಕ್ಕೆ ಬಂದವರನ್ನು, ಹೆಂಡತಿ ಮಕ್ಕಳು ಸಂಸಾರಿಗಳ ಜೊತೆಯಲ್ಲಿದ್ದಂಥವರನ್ನು, ಸಂಸಾರದ ಜೊತೆಯಲ್ಲಿ ಎಲ್ಲ ಕಷ್ಟ ಸುಖಗಳನ್ನು, ರೋಗಗಳನ್ನು, ರುಜಿನಗಳನ್ನು, ಮುಪ್ಪನ್ನು, ಸಾವನ್ನು ಕಂಡವಂಥವರನ್ನು ನಾವು ದೇವರು ಅಂತ ಹೇಳಲು ಸಾಧ್ಯವಿಲ್ಲವೇ ಇಲ್ಲ. ಆದ್ದರಿಂದ ನಮ್ಮ ಶರಣರು ಹೇಳ್ತಾರೆ, ಆ ಪರಮಾತ್ಮ ಶಿವ ತಂದೆ ಇಲ್ಲದ, ತಾಯಿ ಇಲ್ಲದ, ಹೆಸರಿಲ್ಲದ, ಕುಲವಿಲ್ಲದ, ಹುಟ್ಟಿಲ್ಲದ, ಜಾತಿ ಇಲ್ಲದ ಅಯೋನಿ ಸಂಭವನಯ್ಯ ನಮ್ಮ ಪರಮಾತ್ಮ ಶಿವ ಅಂತಾರೆ. ಅಯೋನಿ ಸಂಭವ ಅಂತಾರೆ, ಯಾವ ಸ್ತ್ರೀಯ ಯೋನಿಯಲ್ಲೂ ಕೂಡ ಜನಿಸದವ ನಮ್ಮ ಪರಮಾತ್ಮ ಶಿವ. ಇಲ್ಲಿ ಯಾರೂ ಭೂಲೋಕದಲ್ಲಿ ಸ್ತ್ರೀ ಹೊಟ್ಟೆಯಿಂದ
ಬರ್ತಾರೆ, ಜನಿಸ್ತಾರೆ, ಅವ್ರು ಯಾರೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಮಾನ್ಯ ಮಹಿಳೆ, ಒಂದು ಸಾಮಾನ್ಯ ಸ್ತ್ರೀ ತನ್ನ ಗರ್ಭದಲ್ಲಿ ದೇವರಿಗೆ ಜನ್ಮ ಕೊಡಲು ಸಾಧ್ಯವಿಲ್ಲ. ಕಾರಣ, ಈ ಸೃಷ್ಟಿಯಲ್ಲಿ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಪರಮಾತ್ಮ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ಜೀವಜಂತುಗಳು ನಾವೆಲ್ಲರೂ ಕೂಡ. ಈ ಜೀವಜಂತು, ಈ ಮಾನವ ಪರಮಾತ್ಮನಿಗೆ ಶಿವನಿಗೆ ಜನ್ಮ ಕೊಡಲು ಸಾಧ್ಯನಾ? ಇವನೊಂದು ಕ್ರಿಮಿಕೀಟಿ. ಈ ಕ್ರಿಮಿಕೀಟಕ್ಕೆ ಸಮಾನವಾದಂತಹ ಈ ಮನುಷ್ಯ ಆ ಪರಮಾತ್ಮ ಶಿವನ ಸೃಷ್ಟಿಕರ್ತನಿಗೆ ಜನ್ಮ ಕೊಡಲು ಸಾಧ್ಯವಾ? ಇದೆಲ್ಲ ಹುಡುಗಾಟಿಕೆ ಮಾತು. ಇದೆಲ್ಲ ನಮ್ಮ ಅಲ್ಪ ಬುದ್ಧಿಗೆ ನಾವು ಮಾತನಾಡುವಂತಹ ಮಾತು. ಪರಮಾತ್ಮ ಶಿವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಕುಟುಂಬವಿಲ್ಲ, ಕುಲ ಇಲ್ಲ, ಗೋತ್ರವಿಲ್ಲ. ಅವನು ಅಯೋನಿ ಸಂಭವ ಅಂತಂದರೆ ಯಾವುದೇ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಹುಟ್ಟುವ ಕಾರಣವೂ ಇಲ್ಲ. ಅವನು ಇಂಥ ಎಷ್ಟೋ ಕೋಟಿ ಮಾನವರನ್ನು ಹುಟ್ಟಿಸ್ತಾನೆ, ಮಾನವರನ್ನು ಸಾಯಿಸ್ತಾನೆ. ಅವನು ಯಾಕೆ ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ? ಮನುಷ್ಯರಿಗೆ ದೇವರಿಗೆ ಜನ್ಮ ಕೊಡುವಂತಹ ಮನುಷ್ಯರು ಇದ್ದಾರಾ? ಅದು ಸಾಧ್ಯನಾ? ಹಾಗಂತ ನಾವು ಯೋಚನೆ ಮಾಡಿದ್ರೆ ದೇವರ ದೈವತ್ವಕ್ಕೆ ನಾವು ಕೆಟ್ಟದ್ದು ಹೇಳ್ದಂಗಾಗುತ್ತೆ. ಅವನ ದೈವತ್ವಕ್ಕೆ ಚ್ಯುತಿ ಬರ್ತದೆ. ಆ ಪರಮಾತ್ಮ, ಆ ಪರಾಕ್ರಮಿ ಪರಮಾತ್ಮನ ಹೆಸರಿಗೆ ಕಳಂಕ ಬರ್ತದೆ. ಆದ್ದರಿಂದ ಆದಿಯ ಸಂಘದಲ್ಲಾದವ ದೇವರಲ್ಲ. ಸಂಘ ಸುಖದಲ್ಲಿ ಇಪ್ಪವರ ಮಧ್ಯೆ ಬಂದವನು ದೇವರಲ್ಲ. ಶಕ್ತಿ ಸಂಪುಟವಾದ ಈ ಪರಾತ್ಪರದಲ್ಲಿ ಬೆರೆತವರು ದೇವರಲ್ಲ. ಇಬ್ಬರ ಸಂಘದಲ್ಲಾದವನು ದೇವರಲ್ಲ. ಭಾವ, ಸದ್ಭಾವ, ನಿರ್ಭಾವವೆಂಬ ಭಾವತ್ರಯಗಳಲ್ಲಿ ಬಂದವನು ದೇವರಲ್ಲ. ಸುಗುಣ ನಿರ್ಗುಣಗಳನ್ನು ಮೀರಿದವನು ನಮ್ಮ ದೇವನು. ಸುಗುಣ ನಿರ್ಗುಣಗಳನ್ನು ಮೀರಿದ ಆ ಪರಮಾತ್ಮ ಸಾಕಾರ ಸೃಷ್ಟಿಕರ್ತ. ಈ ಸಾಕಾರ ನಿರಾಕಾರಗಳನ್ನು ಗರ್ಭಿಸಿಕೊಂಡು ತನಗೆ ಬೇಕಾದಾಗ ರಚಿಸಿ ಬೇಡವೆಂದಾಗ ವಿಸರ್ಜಿಸುವ ಶಕ್ತಿ ಆ ಪರಮಾತ್ಮನಿಗಿದೆ. ಆದ್ದರಿಂದ ಆ ಪರಮಾತ್ಮನು ಯಾರ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಯಾರ ಸಮಾಗಮಗಳಿಂದಲೂ ಸಹ ಹುಟ್ಟೋದಿಲ್ಲ. ಅದರಿಂದ ಇಲ್ಲಿ ಏಕಮೇವಾ ದ್ವಿತೀಯ ಪರಾತ್ಪರ ಅಂತ ಅಂದ್ಬಿಟ್ಟು ಕರೀತಾರೆ. ಅವನು ಒಬ್ಬನೇ ಪರಮಾತ್ಮ, ಪರಾತ್ಪರ ವಸ್ತು ಆ ಪರಮಾತ್ಮನು ಒಬ್ಬನೇ. ಆದ್ದರಿಂದ ಅವನು ಈ ಜಗತ್ತಿನಲ್ಲಿ ಯಾರ ಮಹಿಳೆಯ ಯೋನಿಯಲ್ಲೂ ಕೂಡ ಅವನು ಹುಟ್ಟದಂಥವ. ಅವನು ಹುಟ್ಟಿಸ್ತಾನೆ, ಈ ಜಗತ್ತನ್ನು ಪಾಲನೆ ಮಾಡ್ತಾನೆ, ಒಂದು ದಿನ ಪ್ರಳಯಕ್ಕೆ ಈಡು ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಈ ಮನುಷ್ಯರ ಹೊಟ್ಟೆಲ್ಲಿ ಹುಟ್ಟುತ್ತಾನೆ, ಆ ಮನುಷ್ಯರ ಹೊಟ್ಟೆಲ್ಲಿ ಹುಟ್ಟುತ್ತಾನೆ, ಹುಟ್ಟಿದ್ದ ಅಂತ ಅಂದರೆ ಅದು ಪರಮಾತ್ಮನಿಗೆ ಮಾಡುವಂತಹ ಮೋಸ, ದ್ರೋಹ, ಕಳಂಕ. ಆದ್ದರಿಂದ ಪರಮಾತ್ಮನು ಯಾರ ಹೊಟ್ಟೆಯಲ್ಲೂ ಸಹ ಯಾವ ಮನುಷ್ಯರ ಹೊಟ್ಟೆಯಲ್ಲೂ ಹುಟ್ಟೋದಿಲ್ಲ. ಶಿವನು ಎಲ್ಲವನ್ನೂ ಬಲ್ಲವನಾಗಿದ್ದಾನಾ? ಶಿವನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ಈ ಜಗತ್ತನ್ನು ರಚಿಸಿದಂತಹ ಪರಮಾತ್ಮನಿಗೆ ಈ ಜಗತ್ತಿನ ಮೂಲೆಯಲ್ಲೂ ಸಹ ಏನು ನಡೀತದೆ ಅಂತಕ್ಕಂಥದ್ದು ಪರಮಾತ್ಮನಿಗೆ ಗೊತ್ತು. ನಾವು ಹಾಡುವ ಮಾತಷ್ಟೇ ಅಲ್ಲ, ನೋಡುವ ನೋಟದಲ್ಲಿ ಏನು ಕಳಂಕ ಇದೆ ಎಂಬುದನ್ನು ಕೂಡ ಪರಮಾತ್ಮ ತಿಳಿದುಕೊಳ್ತಾನೆ. ನಮ್ಮ ಮನಸ್ಸಿನಲ್ಲಿ ನಾವು ಹಾಡದೇ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡದ್ದು ಕೂಡ ಪರಮಾತ್ಮ ಶಿವನಿಗೆ ಗೊತ್ತಾಗುತ್ತೆ. ಆದ್ದರಿಂದ ಪರಮಾತ್ಮ ಸರ್ವವನ್ನು ಬಲ್ಲವನು, ಈ ಜಗತ್ತನ್ನೇ ಬಲ್ಲವನು. ಈಗ ಒಂದು ಹಡಗನ್ನು ರಚನೆ ಮಾಡಿದಂತಹ ಒಬ್ಬ ಮೆಕ್ಯಾನಿಕ್ಕು ಅಥವಾ ಒಬ್ಬ ಇಂಜಿನಿಯರು ಆ ಹಡಗನ್ನು ಹೇಗೆ ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತಿರಲ್ವಾ? ಖಂಡಿತ ಗೊತ್ತಿರ್ತದೆ. ಅಥವಾ ಒಂದು ರೈಲು ಹುಗಿಬಂಡಿಯನ್ನು ಕಂಡಿಡಿದಂತಹ
ಒಬ್ಬ ಮೆಕ್ಯಾನಿಕ್ಕು ಅಥವಾ ಇಂಜಿನಿಯರು ಅದರ ಸ್ಪೇರ್ ಪಾರ್ಟ್ಸಿಂದ ಹಿಡ್ಕೊಂಡು ಅದು ಹೇಗೆ ಕೆಲಸ ಮಾಡ್ತೇನೆ ಅನ್ನೋದು ಗೊತ್ತಿರೋದಿಲ್ವಾ? ಗೊತ್ತಿರ್ತದೆ. ಹಾಗೆ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನು ಸರ್ವವನ್ನು ಬಲ್ಲಿದನಾಗಿದ್ದಾನೆ, ಸರ್ವವನ್ನು ಅವನು ತಿಳಿದುಕೊಳ್ಳುವವನಾಗಿದ್ದಾನೆ. ಅವನಿಗೆ ತಿಳಿಯದೆ ಈ ಜಗತ್ತಲ್ಲಿ ಏನೇನೂ ನಡೆಯುವುದಿಲ್ಲ. ಅವನನ್ನು ಹೊರತುಪಡಿಸಿ ಇನ್ಯಾವ ಶಕ್ತಿಯೂ ಸಹ ಈ ಜಗತ್ತಿನಲ್ಲಿ ಇಲ್ಲ. ಅವನು ಈ ಜಗತ್ತಿನ ಸೃಷ್ಟಿಸಿದ ದಿನದಿಂದ ಕೊನೆಗೆ ಈ ಸೃಷ್ಟಿಯನ್ನು ಪ್ರಳಯದ ಮೂಲಕ ನಾಶ ಮಾಡುವವರೆಗೆ ಈ ಚರಾಚರ ವಸ್ತುಗಳು, ಈ ಪ್ರಾಣಿ ಪಕ್ಷಿಗಳಿಂದ ಹಿಡಿದುಕೊಂಡು ಈ ಮಾನವರಿಂದ ಎಲ್ಲ ಜಗತ್ತಿನ ಕುಲಕೋಟಿ ಮಾಡುವಂತಹ ಎಲ್ಲ ತಪ್ಪುಗಳನ್ನು, ಎಲ್ಲ ಒಳ್ಳೆಯದನ್ನು ಎಲ್ಲವನ್ನು ಕೂಡ ಬಲಿದನಾಗ್ತಾನೆ ಏಕೈಕ ಪರಮಾತ್ಮ ನಿರಾಕಾರ ಶಿವ. ಆದ್ದರಿಂದ ನಮ್ಮ ಶರಣರು ಹೇಳ್ತಾರೆ, ನಿರಾಧಾರ ನಿರಾಲಂಬಂ ಸರ್ವಾಧಾರ ಸರ್ವಜ್ಞ ಸರ್ವಗತ ಸರ್ವೇಶ್ವರ. ಸರ್ವಜ್ಞ ಎಲ್ಲವನ್ನೂ ಬಲ್ಲವನು, ಸರ್ವಗತ ಸರ್ವೇಶ್ವರ ಸರ್ವಕ್ಕೂ ಈಶ್ವರ ಒಬ್ಬನೇ. ಅವನೊಬ್ಬನೇ ಸಕಲಕ್ಕೂ ಈಶ್ವರ ಸರ್ವೇಶ್ವರ. ಆ ಪರಮಾತ್ಮ ಶಿವನು ಎಲ್ಲವನ್ನೂ ಕೂಡ ಬಲಿತನಾಗಿರ್ತಾನೆ. ಅವನಿಗೆ ಗೊತ್ತಿಲ್ಲದೆ, ಅವನ ಗಮನಕ್ಕೆ ಬಾರದೆ ಈ ಜಗತ್ತಲ್ಲಿ ಏನೇನೂ ಕೂಡ ನಡೆಯೋದಿಲ್ಲ. ಆದ್ದರಿಂದ ನಮ್ಮ ಶರಣರು ಯಾವಾಗಲೂ ಎಚ್ಚರಿಕೆಯಿಂದ ಇರಿ, ಯಾವಾಗಲೂ ಜಾಗೃತರಾಗಿರಿ, ಜಾಗೃತಾವಸ್ಥೆಯಲ್ಲೂ ಇರಿ. ನೀವು ಜಾಗೃತಾವಸ್ಥೆಯಲ್ಲಿ ಮಾಡಿದಂತಹ ಯಾವುದೇ ತಪ್ಪುಗಳು ನಿಮಗೆ ನಿದ್ರಾವಸ್ಥೆಯಲ್ಲೂ ಕೂಡ ಬಾಧಿಸ್ತವೆ. ಜೊತೆಗೆ ಆ ಪರಮಾತ್ಮ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಡವಳಿಕೆಯನ್ನು, ನಿಮ್ಮ ಗುಣಗಳನ್ನು, ನಿಮ್ಮ ಸದ್ಭಾವಗಳನ್ನು ಪ್ರತಿಯೊಂದನ್ನು ಕೂಡ ಗಮನಿಸ್ತಾನೆ ಇದ್ದೇನೆ ಅನ್ನುವಂತಹ ಪರಿಜ್ಞಾನ ನಿಮಗಿರಬೇಕು ಅಂತ ಹೇಳಿಬಿಟ್ಟು ನಮ್ಮ ಶರಣರು ನಮ್ಮನ್ನು ಎಚ್ಚರಿಸ್ತಾರೆ. ಯಾವ ಧರ್ಮಶಾಸ್ತ್ರಗಳಿಂದ ಶಿವನನ್ನು ಹೊಗಳಲು ಸಾಧ್ಯ? ಯಾವ ಧರ್ಮಶಾಸ್ತ್ರಗಳಿಂದ ಹೊಗಳಲು ಸಾಧ್ಯ? ಅವನ ಅಸ್ತಿತ್ವವನ್ನು ನಿರೀಕ್ಷಿಸಿ ನಾವು ವರ್ಣಿಸಲು ಸಾಧ್ಯ. ಇದು ನಾನು ನೋಡಿದಾಗ ವೇದ, ಶಾಸ್ತ್ರ, ಪುರಾಣ ಇವೆಲ್ಲವುಗಳಿಂದಲೂ ಸಹ ನಾವು ಪರಮಾತ್ಮನನ್ನು ಅಳತೆಗೋಲಿಟ್ಟರೂ ಕೂಡ ನಾವು ಪರಮಾತ್ಮನನ್ನು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಈ ವೇದಗಳು, ಉಪನಿಷತ್ತುಗಳು, ಆಗಮಗಳು, ದ್ವೈತ, ಅದ್ವೈತ ಈ ಎಲ್ಲ ಸಿದ್ಧಾಂತಗಳು ಪರಮಾತ್ಮನನ್ನು ಪರಿಪರಿಯಾಗಿ ಅನ್ವೇಷಣೆ ಮಾಡಿ ಅವು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದವೇ ಹೊರತು ಪರಮಾತ್ಮನ ಬಗ್ಗೆ ನಿಖರವಾಗಿ, ಆ ಶಿವನ ಬಗ್ಗೆ ನಿಖರವಾಗಿ ವರ್ಣನೆ ಮಾಡಲು ಯಾವ ವೇದ, ಉಪನಿಷತ್ತು, ಆಗಮ, ಮಂತ್ರಗಳು ಯಾವಕ್ಕೂ ಆಗಿಲ್ಲ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಯಾವಕ್ಕೂ ಕೂಡ ಆಗಿಲ್ಲ. ಪ್ರಯತ್ನ ಪಡ್ತಾರೆ ಜ್ಞಾನಿಗಳು, ಪರಮಾತ್ಮನನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ. ಆದರೆ ಪರಮಾತ್ಮನನ್ನು ಗ್ರಹಿಸಲು, ಆ ಜ್ಞಾನ ಸಾಗರನನ್ನು ನಾವು ಗ್ರಹಿಸಲು ಅಷ್ಟು ಸುಲಭನಾಗಿ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಆ ಪರಮಾತ್ಮನು ಈ ಎಲ್ಲ ಶಾಸ್ತ್ರಗಳಿಗೆ, ಆಗಮಗಳಿಗೆ, ವೇದಗಳಿಗೆ ಅವನು ಮೀರಿದವನು. ಅದ್ವೈತ ಸಿದ್ಧಾಂತಗಳಿಗೂ ಕೂಡ ಅವನು ಮೀರಿದವನಾಗಿದ್ದಾನೆ ಪರಮಾತ್ಮ. ಹೀಗೆ ಅವನ ಒಂದು ಇರುವಿಕೆಯನ್ನು ಗ್ರಹಿಸಲು ಅನೇಕ ಗ್ರಂಥಗಳ ಮೂಲಕ ಪ್ರಯತ್ನ ಪಟ್ಟರೂ ಕೂಡ ಆ ಪರಮಾತ್ಮನನ್ನು ಯಾರ ಒಬ್ಬರ ಕೈನಲ್ಲೂ ಕೂಡ ಸರಿಯಾಗಿ ಗ್ರಹಿಸಲು ಸಾಧ್ಯವಾಗಿಲ್ಲ. ಅವನ ಪರಮಾತ್ಮನು ಹೇಗೆ ಅಂತಂದರೆ, ಆ ಸತ್ತು, ಚಿತ್ತು, ಬಿಂದು, ನಾದ, ಕಳೆ ಆನಂದಮಯವಾದಂತಹ ಪರಮಾತ್ಮ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದಂತಹ ಪರಮಾತ್ಮ, ಆ ಪರಮಾತ್ಮ, ಆ ಪರಬ್ರಹ್ಮ, ಆ ಪರಬ್ರಹ್ಮನನ್ನು ಎಲ್ಲ ತತ್ವಗಳು, ಎಲ್ಲ ವೇದಗಳು, ಎಲ್ಲ ಆಗಮಗಳು, ಎಲ್ಲ ದ್ವೈತ ಅದ್ವೈತಾದಿಗಳು ಎಲ್ಲವೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನನ್ನು ಆಶ್ರಯಿಸಿದವೆ. ಆದರೆ
ಪರಮಾತ್ಮ ಮಾತ್ರ ಆಶ್ರಯಿಸಿಲ್ಲ. ಎಲ್ಲ ಧರ್ಮಶಾಸ್ತ್ರಗಳು ಪರಮಾತ್ಮ ಶಿವನನ್ನು ಆಶ್ರಯಿಸಿದ್ರೂ ಕೂಡ ಆ ಒಂದು ಧರ್ಮಶಾಸ್ತ್ರಗಳಿಗೆ, ವೇದ ಉಪನಿಷತ್ತುಗಳಿಗೆ, ಆಗಮಗಳಿಗೆ ಪರಮಾತ್ಮನು ಆಶ್ರಯಿಸಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ತತ್ವಗಳಿಗೆ, ಈ ಎಲ್ಲ ತತ್ವಗಳು ಪರಮಾತ್ಮ ಶಿವನಿಗೆ ಆಶ್ರಯವಾಗಿದ್ದರೂ ಕೂಡ ಪರಮಾತ್ಮನಾದರೂ ಯಾರಿಗೂ ಆಶ್ರಯಿಸಿಲ್ಲ. ಅಂತಂದರೆ ಯಾರು ಕೂಡ ಅವನನ್ನು ಅರ್ಥ ಮಾಡಿಕೊಂಡು ಅಷ್ಟು ಸುಲಭನಾಗಿ ಹಿಡಿದಿಟ್ಕೊಳ್ಳೋಕ್ಕೆ ಯಾವ ಧರ್ಮಶಾಸ್ತ್ರಗಳು ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪಾಯಿಂಟು. ಆದ್ದರಿಂದ ಪರಮಾತ್ಮನು ನಿತ್ಯ ನಿರಂತರ ಅಗೋಚರ, ಅಪ್ರಮಾಣ, ಅಪ್ರತಿಮ, ನಿರ್ಗುಣ, ನಿರಹಂಕಾರ. ಅವನು ಪರಮಾತ್ಮ ಪರಂಜ್ಯೋತಿ ಸ್ವರೂಪ. ಅವನು ಈ ಜಗತ್ತನ್ನು ಆಳಿದಂತಹ ಆ ಪರಮಾತ್ಮನನ್ನು ಅಷ್ಟು ಸುಲಭನಾಗಿ ಯಾವ ಶಾಸ್ತ್ರ, ಪುರಾಣ, ವೇದ ಮಂತ್ರಗಳಲ್ಲೂ ಸಹ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಿಲ್ಲ. ಎಲ್ಲ ವೇದ ಉಪನಿಷತ್ತುಗಳು ಆ ಶಿವನನ್ನು ಆಶ್ರಯಿಸಿದ್ರೂ ಸಹ ಶಿವನು ಮಾತ್ರ ಯಾವ ಮಂತ್ರಗಳನ್ನು ಆಶ್ರಯಿಸಿಲ್ಲ. ಕೆಲವರು ಹೇಳ್ತಾರೆ, ಬ್ರಾಹ್ಮಣಂ ಮಂತ್ರಾಧೀನ, ಮಂತ್ರಂ ದೈವಾಧೀನ, ದೈವಂ ಬ್ರಾಹ್ಮಣಾಧೀನ ಅಂತ ಏನೋ ಹೇಳ್ತಾರೆ. ಸಾಧ್ಯನೇ ಇಲ್ಲ. ಈ ಜಗತ್ತಲ್ಲಿ ಪರಮಾತ್ಮನನ್ನು ಅಷ್ಟು ಸುಲಭನಾಗಿ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನುವಂತಹ ಈ ತರ್ಕದಲ್ಲಿ ಇರುವಾಗ ನಾವು ಗುಡಿಗಳನ್ನು ಕಟ್ಟಿ ಶಿಲೆಗಳನ್ನು ಸ್ಥಾಪಿಸಿ ಆ ಶಿಲೆಗಳೇ ದೇವರುಗಳು ಅಂತ ಹೇಳಿಬಿಟ್ಟು ಜನಗಳಿಗೆ ನಂಬಿಸಿ ಆ ದೇವರುಗಳ ದರ್ಶನವನ್ನು ಮಾಡಿಸಿ ಪರಮಾತ್ಮನು ಇಲ್ಲೇ ಇದ್ದಾನೆ, ಈ ಗರ್ಭಗುಡಿಯಲ್ಲೇ ಇದ್ದಾನೆ, ಅವನನ್ನು ನಾವು ಕಟ್ಟಾಕ್ಬಿಟ್ಟಿದ್ದೀವಿ, 4 ಗೋಡೆ ಮಧ್ಯದಲ್ಲಿ ಇದ್ದೀವಿ, ಬನ್ನಿ ಕ್ಯೂ ನಿಂತ್ಕೊಳ್ಳಿ, ಚೀಟಿ ತಗೊಳ್ಳಿ, ನಿಮ್ಮ ಹೆಸರುಗಳನ್ನು ಚೀಟಿ ತಗೊಳ್ಳಿ, ಬನ್ನಿ. ಇದೆಲ್ಲವೂ ಕೂಡ ದೇವರ ಹೆಸರಿನಲ್ಲಿ ಮಾಡುವಂತಹ ನಮ್ಮ ಕುಚೇಷ್ಟೆಗಳು, ನಮ್ಮ ಮಕ್ಕಳಾಟಗಳು ಆಗೋಗ್ಬಿಟ್ಟಿದೆ. ಆದ್ದರಿಂದ ಆ ಪರಮಾತ್ಮ ಶಿವ ಯಾವ ವೇದ ಉಪನಿಷತ್ತು, ಆಗಮ, ಶಾಸ್ತ್ರ, ಪುರಾಣಗಳು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಯಾವೂ ಕೂಡ ಆ ಪರಮಾತ್ಮನನ್ನು ನಿಖರವಾಗಿ ಗ್ರಹಿಸಲು ಸಾಧ್ಯವಾಗಿಲ್ಲ. ಇವೆಲ್ಲವೂ ಕೂಡ ಶಿವನನ್ನು ಆಶ್ರಯಿಸಿದ್ರೂ ಕೂಡ ಶಿವ ಮಾತ್ರ ಇವೆಲ್ಲವನ್ನು ಮೀರಿದವನಾಗಿದ್ದಾನೆ ಅಂತಕ್ಕಂಥದ್ದು ಯಾವ ಧರ್ಮಶಾಸ್ತ್ರಗಳು ಕೂಡ ಪರಮಾತ್ಮನ ಬಗ್ಗೆ ನಿಖರವಾಗಿ ಈವರೆಗೆ ಹೇಳಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಶರಣರ ಅಭಿಮತ. ಮಹಾಲಿಂಗ ಎಂದರೇನು? ಮಹಾಲಿಂಗ ಅಂದರೆ ಪರಮಾತ್ಮ ನಿರಾಕಾರ ಶಿವ. ಶಿವನನ್ನು ನಾವು ಲಿಂಗದ ರೂಪದಲ್ಲಿ ನೋಡ್ತೀವಿ. ಇಲ್ಲಿ ಲಿಂಗ ಅಂದರೆ ಅದು ಮೂರ್ತಿ ಅಲ್ಲ. ಈಗ ಯಾವುದೇ ಮೂರ್ತಿ ಅಂತಂದರೆ ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ಅಂಗಾಂಗಗಳು ಎಲ್ಲವೂ ಇರ್ತವೆ. ಆದರೆ ಲಿಂಗಕ್ಕೆ ಯಾವ ಅಂಗಾಂಗಗಳು ಇರುವುದಿಲ್ಲ, ಯಾವ ಕಣ್ಣು, ಕಿವಿ, ಮೂಗು, ಬಾಯಿ ಏನೂ ಇರುವುದಿಲ್ಲ. ಅದೊಂದು ಗೋಳಾಕಾರವಾಗಿರ್ತಕ್ಕಂಥ ಆ ಪರಮಾತ್ಮನ ಕುರುಹು, ಶಿವನ ಕುರುಹು. ಆ ಶಿವನ ಕುರುಹನ್ನು ನಾವು ಲಿಂಗ ಅಂತ ಹೇಳ್ತೀವಿ. ಆ ಲಿಂಗಕ್ಕೆ ಯಾಕೆ ಗೋಳಾಕಾರ ಆಕಾರ ಬಂತು ಅಂತಂದರೆ ಈ ಬ್ರಹ್ಮಾಂಡ, ಈ ಪರಮಾತ್ಮ ರಚನೆ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಅದು ಈ ಲಿಂಗದ ರೂಪದಲ್ಲಿದೆ, ಅಂದರೆ ಗೋಳಾಕಾರವಾಗಿದೆ. ಆದ್ದರಿಂದ ಆ ಗೋಳಾಕಾರವಾಗಿರ್ತಕ್ಕಂಥ ಆ ಬ್ರಹ್ಮಾಂಡವನ್ನು ನಾವು ಲಿಂಗದ ರೂಪದಲ್ಲಿ ತೆಗೆದುಕೊಂಡು ಆ ಲಿಂಗದಲ್ಲಿ ಅಡಕವಾಗಿರ್ತಕ್ಕಂಥ ಪರಮಾತ್ಮ ಆ ಶಿವನನ್ನು ನಾವು ಹಿಡಿದಿಕ್ಕುವಂಥ ಕೆಲಸವನ್ನು ನಾವು ಈ ಲಿಂಗದಲ್ಲಿ ಮಾಡ್ತಾರೆ ನಮ್ಮ ಶರಣರು. ಇಲ್ಲಿ ಲಿಂಗ ಅಂತಂದರೆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು. ಅದೆಂಗೆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹು ಹೆಂಗಾಗುತ್ತೆ ಅಂತ ನಾವು ಕೇಳೋದಾದರೆ, ಈಗ ನಮಗೆ ಗಾಳಿ ಇದೆ, ಗಾಳಿಯನ್ನು ತೋರಿಸಿ ಅಂತಂತಂದರೆ ಈ ಜಗತ್ತಲ್ಲಿ ಯಾರೂ ತೋರ್ಸೋಕ್ಕಾಗಲ್ಲ. ಆದರೆ ಗಾಳಿ ಬೀಸಿದಾಗ ಅದು ನಮ್ಮ ಚರ್ಮವನ್ನು ಸೋಂಕಿದಾಗ ಗೊತ್ತಾಗುತ್ತೆ, ಓ ಇದೇನಾ ಗಾಳಿ, ಹೌದು ಇದೇನೇ ಗಾಳಿ. ಇನ್ನು ಸಿಹಿ ಪದಾರ್ಥ ಸಕ್ಕರೆಯನ್ನು ನಾವು ನಾಲಿಗೆ ಹಾಗೆ ಹಾಕಿಕೊಂಡು ಆ ಸಕ್ಕರೆಯನ್ನು ಸವಿಯದ ಹೊರತು ಸಕ್ಕರೆ ಸವಿಯನ್ನು ನಾವು ಯಾವುದೇ ಭಾಷೆಯಲ್ಲಿ ಹೊಗಳಲು ಸಾಧ್ಯವೇ, ಹೇಳಲು ಸಾಧ್ಯವೇ, ಬಣ್ಣಿಸಲು ಸಾಧ್ಯವೇ ಇಲ್ಲ.
ಕಹಿಯನ್ನು ನಾಲಿಗೆಯಿಂದ ಅನುಭವಿಸಿ ಅದು ಕಹಿ ಅಂದರೆ ಏನು ಅಂತ ನಾವು ಗೊತ್ತು ಮಾಡ್ಕೊಳ್ಬೇಕೇ ಹೊರತು ಬೇರೆ ಯಾರೋ ಹೊರಗಡೆಯಿಂದ ಕಹಿ ಅಂದರೆ ಹಿಂಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಪರಮಾತ್ಮ ನಿರಾಕಾರ ಶಿವನನ್ನು ನಮ್ಮ ಅಂತರ್ಚಕ್ಷುವಿನಲ್ಲಿ ನಮ್ಮ ಪ್ರಜ್ಞೆಯಿಂದ ನಮ್ಮ ಅರಿವಿನಿಂದ ನಾವು ಅರಿತುಕೊಳ್ಳಬೇಕೇ ಹೊರತು ಆ ನಿರಾಕಾರ ಪರಮಾತ್ಮನನ್ನು ಯಾರೂ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ಭೌತಿಕ ಕಣ್ಣುಗಳು, ಈ ಕಣ್ಣುಗಳಿಂದ ಪರಮಾತ್ಮನನ್ನು ನೋಡಲಿಕ್ಕಾಗೋದಿಲ್ಲ. ಒಳಗಡೆ ಒಂದು ಕಣ್ಣನ್ನು ಕೊಟ್ಟಿದ್ದಾನೆ, ಅದು ಜ್ಞಾನದ ಕಣ್ಣು, ಅದು ಅರಿವಿನ ಕಣ್ಣು. ಅದರಿಂದ ನಾವು ಪರಮಾತ್ಮನನ್ನು, ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಆತ್ಮಸ್ವರೂಪಿಗಳಾದಾಗ, ನಾವು ಆತ್ಮ ಅಂತ ಹೇಳಿ ನಮಗೆ ಯಾವಾಗ ಆ ಭಾವನೆ ಬರ್ತದೋ ಆವಾಗ ಆತ್ಮಭಾವದಿಂದ ಆತ್ಮಸ್ವರೂಪಿಗಳಾಗಿ ಪರಮಾತ್ಮನನ್ನು ನಾವು ನೋಡಬಹುದು. ಇಲ್ಲಿ ನಮ್ಮ ಶರಣರು ಹೇಳ್ತಾರೆ, ಯಡೂರು ಸಿದ್ಧಲಿಂಗೇಶ್ವರರು ಆ ನಿರಾಕಾರ ಪರಮಾತ್ಮನನ್ನು ಹೇಗೆ ಲಿಂಗದ ರೂಪದಲ್ಲಿ ಈ ಶರಣರು ಅಥವಾ ನಮ್ಮ ಶೈವರು ಹೇಗೆ ತಂದುಕೊಟ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪರಮಾತ್ಮ ಶಿವ ನಿರಾಕಾರ. ಆ ನಿರಾಕಾರ ಶಿವ ತನ್ನ ಲೀಲೆಯಿಂದ ನಿಂಕಲ ಲಿಂಗವೆಂದು ಪರಮಾತ್ಮ ಪರವಸ್ತುವಾಗಿ ನಮಗೆ ತೋರ್ತಾನೆ. ಆ ತೋರಿದ ಪರಮಾತ್ಮನು, ಆ ನಿರಾಕಾರ ಪರಮಾತ್ಮನು ಗಟ್ಟಿಗೊಂಡಾಗ, ಆ ನಿರಾಕಾರ ಪರಮಾತ್ಮನು ಗಟ್ಟಿಗೊಂಡಾಗ ಆ ನಿಂಕಲ ಲಿಂಗ ನಮಗೆ ಲಿಂಗವಾಗಿ ತೋರುತ್ತೆ. ಅದು ಹೇಗೆ ಅಂದರೆ, ಆ ಪರವಸ್ತು ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಒಂದು ತಿಳಿ ತುಪ್ಪ ಅಂತ ತಿಳ್ಕೊಳ್ಳೋಣ. ತಿಳಿಯಾದ ತುಪ್ಪ, ಅದಕ್ಕೆ ಆಕಾರ ಇರುವುದಿಲ್ಲ. ಆ ತಿಳಿಯಾದ ತುಪ್ಪ ಅದು ಆಕಾರವಿಲ್ಲದೆ ನೀರಿನ ರೀತಿಯಲ್ಲಿದ್ದಾಗ ಅದು ನಮಗೆ ನಿರಾಕಾರವಾಗಿ ಕಾಣಿಸುತ್ತೆ. ಅದೇ ತುಪ್ಪ ಸ್ವಲ್ಪ ಗಟ್ಟಿ ಆದಾಗ ಅದು ಘನರೂಪಕ್ಕೆ ಬರ್ತದೆ. ಹಾಗೆಯೇ ನೀರು ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಕಲರ್ ಇಲ್ಲ. ಯಾವುದೇ ಒಂದು ಗಾಜಿನ ಗ್ಲಾಸಲ್ಲಿ ಸಂಪೂರ್ಣವಾಗಿ, ಗಾಜಿನ ಗ್ಲಾಸು ಎಷ್ಟಿದೆಯೋ ಅಷ್ಟು ಪೂರ್ತಿ ನೀವು ನೀರನ್ನು ತುಂಬ್ರಿ. ನೀರನ್ನು ತುಂಬಿದಾಗ ಯಾರಾದರೂ ಕೇಳಿದ್ರೆ, ನೋಡಪ್ಪ ಆ ಗ್ಲಾಸಲ್ಲಿ ಏನಿದೆ ಅಂದರೆ, ಗಾಜಿನ ಗ್ಲಾಸಲ್ಲಿ ಏನಿದೆ ಅಂತ ಯಾರಿಗಾರ ಕೇಳಿದ್ರೆ ಅದರೊಳಗಡೆ ನೀರು ಇರ್ತಕ್ಕಂಥದ್ದು ಗೊತ್ತಾಗಲ್ಲ. ಅದು ಗಾಜಿನ ಗ್ಲಾಸ್ ಅಂತಲೇ ಹೇಳ್ತಾರೆ. ಯಾಕೆ ಅಂತಂದರೆ ಗಾಜಿನ ಗ್ಲಾಸು ಮತ್ತು ನೀರಿಗೂ ಬೇರೆ ಏನೂ ವ್ಯತ್ಯಾಸ ಇರೋದಿಲ್ಲ. ಅದೇ ಗಾಜಿನ ಗ್ಲಾಸಲ್ಲಿ ಇರ್ತಕ್ಕಂಥ ನಿರಾಕಾರ ನೀರನ್ನು ನಾವು ಕೋಲ್ಡ್ ಸ್ಟೋರೇಜ್ಗಿಟ್ರೆ ಅಂತಂದರೆ ಅದಕ್ಕೆ ನಾವು ಐಸ್ ಗಡ್ಡೆ ಮಾಡಿದ್ರೆ, ಐಸ್ ಮಾಡಿದ್ರೆ ಅದೇನಾಗುತ್ತೆ, ಅದು ಒಂದು ಆಕಾರ ತಾಳುತ್ತೆ. ಆ ನಿರಾಕಾರವಾದಂತಹ ನೀರು ಅದಕ್ಕೆ ನಾವು ಕೂಲಿಂಗ್ ಕೊಟ್ಟಾಗ ಏನಾಗುತ್ತೆ, ಅದು ಒಂದು ಐಸ್ ಗಡ್ಡೆ ಆಗಿ ಅದು ಒಂದು ಘನರೂಪಕ್ಕೆ ಬರ್ತದೆ. ಹಾಗೆ ನಿರಾಕಾರ ಪರಮಾತ್ಮನ ಘನರೂಪ ಯಾವುದಪ್ಪ ಅಂತಂದರೆ ಲಿಂಗ. ಈಗ ನಮ್ಮ ಮರಳಲ್ಲಿ ಗ್ಲಾಸನ್ನು ಮಾಡ್ತಾರೆ, ಗಾಜಿನ ಗ್ಲಾಸನ್ನು ಮಾಡ್ತಾರೆ. ಆ ಗಾಜಿನ ಗ್ಲಾಸು ಅದು ನಿರಾಕಾರವಾಗಿರ್ತದೆ. ನಾವು ಕಿಟಕಿಗಳಿಗೆಲ್ಲ ಉಪಯೋಗಿಸಿದಾಗ ಅದು ಪೂರ್ತಿ ಟ್ರಾನ್ಸ್ಪರೆಂಟಾಗಿರ್ತದೆ. ಅದರ ಮುಖಾಂತರ ನಾವು ನೋಡಿದಾಗ ಅಲ್ಲಿ ಗ್ಲಾಸ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಒಂದು ಕೆಲವು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಎಂಟ್ರೆನ್ಸಲ್ಲಿ ಕೆಲವು ಡೋರ್ಗಳಲ್ಲಿ ದೊಡ್ಡ ದೊಡ್ಡ ಗ್ಲಾಸ್ಗಳನ್ನ ಹಾಕಿರ್ತಾರೆ. ಆ ಗ್ಲಾಸ್ಗಳು ಹೋಗಿ ಮುಟ್ಟಿದಾಗಲೇ ಅಲ್ಲಿ ಗ್ಲಾಸ್ ಇದೆ ಅಂತ ಗೊತ್ತಾಗೋದು. ಎಲ್ಲವೂ ಕಾಣಿಸ್ತಾ ಇರ್ತದೆ, ಟ್ರಾನ್ಸ್ಪರೆಂಟಾಗಿರ್ತದೆ. ಆದರೆ ಅದು ನಿರಾಕಾರ ಆಗಿದ್ರೂ ಕೂಡ ಗ್ಲಾಸು ಅದನ್ನು ಮುಟ್ಟಿದಾಗಲೇ ಗೊತ್ತಾಗುತ್ತೆ, ಇದೊಂದು ಘನವಸ್ತು ಅಂತ ಹೇಳಿ. ಹಾಗೆ ಆ ನಿರಾಕಾರ ಪರಮಾತ್ಮನನ್ನು ನಾವು ಆಕಾರದ ಲಿಂಗದ ರೂಪದಲ್ಲಿ ನಾವು ಹಿಡಿದಿಟ್ಟು ಆ ಪರಮಾತ್ಮನನ್ನು ನಾವು ಲಿಂಗ ಅಂತ ಹೇಳಿಬಿಟ್ಟು ಕರಿತೀವಿ. ಇಲ್ಲಿ ಅನಂತ ಮೂರ್ತಿಗಳು, ಅನಂತ ತತ್ವಗಳು, ಅನಂತ ಕೋಟಿ ಬ್ರಹ್ಮಾಂಡಗಳು, ಈ ಸರ್ವ ಸಮಸ್ತವೆಲ್ಲವನ್ನು ತನ್ನಲ್ಲಿ ಹುಟ್ಟಿಸಿ, ಅಂದರೆ ಆ ಪರಮಾತ್ಮ ಶಿವ ಲಿಂಗದಲ್ಲಿ ಹುಟ್ಟಿಸಿ ತನ್ನಲ್ಲಿ ಗರ್ಭೀಕರಿಸಿ ತನ್ನಲ್ಲಿ ಲಯವ ಮಾಡಿಕೊಂಡು ಆ ಪರಿಪೂರ್ಣ ಅಖಂಡ ಪರಿಪೂರ್ಣ ಆ ಗೋಳಾಕಾರ ಆ ತೇಜಾಮೂರ್ತಿಯಪ್ಪ, ಆ ಮೂರ್ತಿಯನ್ನು ಮಹಾಲಿಂಗ ಅಥವಾ
ಲಿಂಗ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈಗ ಲಿಂಗ ಅಂತಂದರೆ ಎಲ್ಲವನ್ನು ಒಳಗೊಂಡು ಎಲ್ಲವನ್ನು ಗರ್ಭಿಸಿಕೊಂಡು ಗೋಳಾಕಾರವಾಗಿರ್ತಕ್ಕಂಥ ಬ್ರಹ್ಮಾಂಡ ಸ್ವರೂಪವನ್ನು ನಾವು ಮಹಾಲಿಂಗ ಅಂತ ಹೇಳ್ಬಿಟ್ಟು ಕರಿತೀವಿ.